ಹೋಟೆಲ್ನಲ್ಲಿ ಚಿಕನ್ ಐಟಮ್ಸ್ಗೆ ಬೇಕ್ ಬಿದ್ದಿದೆ. ಈಗ ಸಿಲಿಂಡರ್ ಸೈಡ್ ಎಫೆಕ್ಟ್ ಇದು ಚಿಕನ್ ಮೇಲೂ ಕೂಡ ಬಿದ್ದಿರುವಂತದ್ದು. ಚಿಕನ್ ಪ್ರಿಯರಿಗೆ ಬಿಗ್ ಶಾಕ್ ಇದು. ಚಿಕನ್ ಐಟಮ್ಸ್ಗೆ ಹೋಟೆಲ್ನಲ್ಲಿ ಬ್ರೇಕ್ ಬೀಳ್ತಾ ಇದೆ. ಸಿಲಿಂಡರ್ ಸೈಡ್ ಎಫೆಕ್ಟ್ ಮಂಕಾಯಿತು ಹೋಟೆಲ್ ಉದ್ಯಮ. ಹೋಟೆಲ್ ನಂಬಿದ್ದ ಇತರೆ ಉದ್ಯಮಗಳ ಮೇಲೂ ಕೂಡ ಈಗ ಹೊಡೆತ ಬೀಳ್ತಿತಾ ಇದೆ. ಸೀಮಿತ ಆಹಾರ ಮಾತ್ರ ನೀಡ್ತಿರುವಂತಹ ಹೋಟೆಲ್ನಲ್ಲಿ ಚಿಕನ್ ಐಟಮ್ಸ್ಗೆ ಬ್ರೇಕ್ ಹಾಕಲಾಗಿದೆ. ಚಿಕನ್ ಬೇಡಿಕೆ ಇಲ್ಲದ ಕಾರಣ ಪೌಲ್ಟ್ರಿ ಉದ್ಯಮಕ್ಕೂ ಈಗ ಸಂಕಷ್ಟ ಎದುರಾಗಿದೆ. ಒಂದೊಂದು ಹೋಟೆಲ್ನಿಂದ ನಿತ್ಯ 70-80 ಕೆಜಿ ಚಿಕನ್ ಖರೀದಿ, ಆದ್ರೆ ಇಂದು 1 ಕೆಜಿ ಸಹ ಚಿಕನ್ ಖರೀದಿ ಆಗ್ತಿಲ್ಲ. ಚಿಕನ್ ಶಾಪ್ ಮಾಲೀಕರು ತಂಡ ಹೊಡೆದಿದ್ದಾರೆ. ಕಾರ್ಮಿಕರಿಗೆ ಸಂಕಷ್ಟ ಎದುರಾಗಿದೆ. ಚಿಕನ್ ಪ್ರಿಯರಿಗೆ ಬಿಗ್ ಶಾಕ್ ಇದು. ಹೋಟೆಲ್ ಉದ್ಯಮ ಈ ರೀತಿಯಾಗಿ ಎಫೆಕ್ಟ್ ಆಗ್ತಿರುವಂಥದ್ದು. ಯಾಕೆಂದ್ರೆ ಸಿಲಿಂಡರ್ ಅಭಾವದ ಕಾರಣದಿಂದ ಸಿಲಿಂಡರ್ ಎಫೆಕ್ಟ್ ಈಗ ಚಿಕನ್ ಅಂಗಡಿಗಳ ಮೇಲೂ ತಟ್ಟುತ್ತಾ ಇದೆ. ಸಿಲಿಂಡರ್ ಸೈಡ್ ಎಫೆಕ್ಟ್ ನಿಂದ ಈ ಕಡೆ ಹೋಟೆಲ್ ಉದ್ಯಮ ಮಂಕಾಗ್ತಾ ಇದೆ. ಇನ್ನು ಹೋಟೆಲನ್ನೇ ನಂಬಿದ್ದಂತಹ ಇತರೆ ಉದ್ಯಮಗಳ ಮೇಲೂ ಕೂಡ ಇದು ಭಾರಿ ಹೊಡೆತವನ್ನ ಕೊಡ್ತಾ ಇದೆ. ದಿನಕ್ಕೆ 70-80 ಚಿಕನ್ಗಳು 120 ರೂಪಾಯಿ 130 ರೂಪಾಯಿ ಲೈವ್ ಬರ್ಡ್ಸ್ ಇತ್ತು. ಇವಾಗ 180-190 ಆಗಿದೆ. ವಿತ್ ಸ್ಕಿನ್ ಮಾಂಸ 180 ರೂಪಾಯಿ ಇತ್ತು, 280 ರೂಪಾಯಿ ಆಗಿದೆ. ಸ್ಕಿನ್ ಔಟ್ ಮಾಂಸ 200 ರೂಪಾಯಿ 210 ರೂಪಾಯಿ ಇತ್ತು, ಇವಾಗ 320 ರೂಪಾಯಿ ಆಗಿದೆ. 100 ರೂಪೀಸ್ ಪರ್ ಕೆಜಿಗೆ ಜಾಸ್ತಿ ಆಗಿದೆ. ನಂಬರ್ 1 ಕಾರಣ ಇದು. ಸೆಕೆಂಡ್ ಕಾರಣ ಏನಂದ್ರೆ ಬಿಸಿಲು, ನೀರು ಇಲ್ಲ, ಸಾಗಾಣಿಕೆ ಕಮ್ಮಿ ಆಗಿದೆ. ಇವಾಗ 1 ಲಕ್ಷ ಕೋಳಿ ಸಾಕೋರು 60,000 70,000 ಸಾಕ್ತಾ ಇದ್ದಾರೆ. ನೀರು ಸಿಗಲ್ಲ, ಪ್ರೊಡಕ್ಷನ್ ಬರಲ್ಲ ಅಂತ 2 ಕಾರಣಗಳಿಂದ ರೇಟ್ ಜಾಸ್ತಿ ಆಗಿರೋದು. ಯುದ್ಧ ಸ್ಟಾರ್ಟ್ ಆಗಿರೋದು ಇವಾಗ. ಇದು ಮಿನಿಮಮ್ 2 ಮಂತ್ಸ್ 3 ಮಂತ್ಸ್ ಇಂದಾನು ರೇಟ್ ನಡೀತಾ ಇದೆ ಹೀಗೆ. ಇಲ್ಲ ಯುದ್ಧದ ಎಫೆಕ್ಟ್ ಏನು ನಾರ್ಮಲಿ ಆಗಲ್ಲ ಇದಕ್ಕೆ. ಯಾಕಂದ್ರೆ ಇಲ್ಲೇ ಲೋಕಲ್ ಪ್ರೊಡಕ್ಷನ್ ಅಲ್ಲ ಇದು. ಈ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಅವ್ರಿಗೆ ಆಗ್ಬೋದು, ಲೋಕಲ್ಗೆ ಎಕ್ಸ್ಪೋರ್ಟ್ ಏನು ಆಗಲ್ಲ. ಹೌದು 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 ತುಂಬಾ 60-70% ಹೊಡೆತ ಬಿದ್ದಿದೆ. ಯಾಕಂದ್ರೆ ಇಲ್ಲಿ ಮೈಸೂರು ರೋಡಲ್ಲಿ ದೊಡ್ಡ ಕಂಪ್ನಿಗಳೆಲ್ಲ ಏನಿದೆ, ನಾವೆಲ್ಲರೂ ಮ್ಯಾಕ್ಸಿಮಮ್ ಹೋಟೆಲ್ಗೆ ಸಪ್ಲೈ ಮಾಡೋರೆ. 60-70% ಬಿಸ್ನೆಸ್ ಡೌನ್ ಆಗಿದೆ. ಆಮೇಲೆ ನಮಗೂ ಸಿಲಿಂಡರ್ಗಳಿಲ್ಲದೆ ನಾವು ವಿತ್ ಸ್ಕಿನ್ ಕ್ಲೀನಿಂಗ್ ಕೊಡೋಕ್ಕಾಗ್ತಾ ಇಲ್ಲ. ಅದರಿಂದ ನಿನ್ನೆ ಸಂಡೇಗೆ 30-40% ಬಿಸ್ನೆಸ್ ಡೌನ್ ಆಯ್ತು. ಇವಾಗ ಕಸ್ಟಮರ್ ಬರ್ತಾರೆ, ವಿತ್ ಸ್ಕಿನ್ ಮಾಡಿ ಕೊಡಿ ಅಂತಾರೆ. ಅದು ಸಿಲಿಂಡರ್ ಇದ್ರೇನೆ ಮಾಡಿಕೊಡಕ್ ಆಗೋದು. ಇಲ್ಲ ಅಂದ್ರೆ 30-40% ನಿನ್ನೆ ಬಿಸ್ನೆಸ್ ಡೌನ್ ಇತ್ತು. ನಾರ್ಮಲ್ ಸಂಡೇ ಬಿಸ್ನೆಸ್ ಏನಿರುತ್ತೆ ಅದ್ರಲ್ಲಿ 30-40%